ಹಲೋ, ಗುಡ್ ಆಫ್ಟರ್ನೂನ್. ಈಗ ನಿಮಗೆ ಮತ್ತೊಂದು ಜಾತಕವನ್ನು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ತಿಳಿಸಿಕ್ಕಿದ್ದೇನೆ. ಜಗನ್ನಾಥ ಹೋರದಲ್ಲಿ ನಾನೀಗ ಅಕ್ಟೋಬರ್ 7, 1952 23:45ಕ್ಕೆ ಹಾಕಿದ್ದೇನೆ. ಆಯಿತಾ? ಸೊ ಅದನ್ನು ಆ 1950 ಟೈಮ್ನಲ್ಲಿ ಕೆಲವೊಮ್ಮೆ ಟೈಮ್ ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಯಾಕಂದರೆ ಅವರು ನಕ್ಷತ್ರವನ್ನು ನೋಡಿ, ನನಗೆ ಗೊತ್ತಿದೆ, ನನ್ನ ತಂದೆ ಕಲಿಸಿದ್ರು, ಚಂದ್ರ ಮತ್ತು ಗ್ರಹಗಳನ್ನು ನೋಡಿ ಅದಕ್ಕೆ ಒಂದು ಪದ್ಯವನ್ನು ಹೇಳಿಕೊಟ್ಟಿದ್ರು. ಅಡಿಯ ನಿಮ್ಮಡಿ ಮಾಡಿ ಹನ್ನೊಂದರೊಡಗೂಡಿ ಅಂಥೇಳಿ. ಆವಾಗ ಈಗ ಮರ್ತೋಯ್ತು, ಆ ಪದ್ಯವನ್ನು ಹೇಳಿಕೊಟ್ಟಿದ್ರು. ಚಂದ್ರ ಎಲ್ಲೆಲ್ಲಿ ಬಂದರೆ ಎಷ್ಟು ಸಮಯವಾಯಿತು ಅಂತೇಳಿ. ಅದು ನಿಖರವಾದ ಒಂದು ಸಮಯ ಆಗಿರುವುದಿಲ್ಲ. ಆದರೆ ಐ ಥಿಂಕ್ ನಾನು ಹುಟ್ಟಿದವಾಗ ಜರ್ಮನ್ ಕ್ಲಾಕ್ ನಮ್ಮ ಮನೆಯಲ್ಲಿ ಇದ್ದಿತ್ತು. ಜರ್ಮನ್ ಕ್ಲಾಕ್, ಸಣ್ಣದು ಅಲಾರಾಮ್ ಗಡಿಯಾರ. ಆವಾಗ 45 ರೂಪಾಯಿ ಕೊಟ್ಟು ತೊಗೊಂಡದ್ದು ನೆನಪಿದೆ. ಆಯಿತಾ? ಅದರಲ್ಲಿ ನಾವು ಹಾಕಿದ್ದೇವೆ. ಆದರೂ ಕೂಡ ನೀವು ಬೇಕಾದರೆ ಒಂದು ನೋಡಿದಾಗ ಇದನ್ನು 44 ಮಿನಿಟ್ಸ್ 44 ಸೆಕೆಂಡಿಗೆ ನನಗೆ ಕೆಲವೊಂದು ಬೇರೆ ಒಂದು ಸಾಫ್ಟ್ವೇರಲ್ಲಿ ಕಂಪೇರ್ ಮಾಡಿದಾಗ ಅದು ಒಂದು ರೀತಿಯಲ್ಲಿ ಕರೆಕ್ಟ್ ಬಂದಿದೆ. ಓಕೆ, ಈಗ ನಾವು ಇಲ್ಲಿ ನೋಡಿದಾಗ ನೋಡಿ, ಮೂನ್ ವೀನಸ್, ಸೂರ್ಯನಿಗೆ ಮೂನ್, ಚಂದ್ರ ಶುಕ್ರ, ಚಂದ್ರನಿಗೆ ಚಂದ್ರ ಶನಿ, ಮಂಗಲಿಗೆ ಕೇತು ಚಂದ್ರ, ಮರ್ಕ್ಯೂರಿಗೆ ಮಾರ್ಸ್ ಮಂಗಲ್ ಬುಧ, ಆಮೇಲೆ ಬೃಹಸ್ಪತಿಗೆ ಶುಕ್ರ ಹಾಗೂ ಕೇತು, ಶುಕ್ರನಿಗೆ ರಾಹು ಮತ್ತು ಚಂದ್ರ, ಹಾಗೆ ಶನಿಗೆ ರಾಹು ಮತ್ತು ಮಂಗಲ್ ಮತ್ತು ರಾಹು, ಹಾಗೆ ರಾಹುವಿಗೆ ಮಂಗಲ್ ಮತ್ತು ರಾಹು, ಕೇತುವಿಗೆ ಮರ್ಕ್ಯುರಿ ಬುಧ ಮತ್ತು ರಾಹು. ಓಕೆ, ನೋಡಿ, ಇದು ಪರ್ಫೆಕ್ಟ್ ಇದೆ ಆ್ಯಕ್ಚುಲಿ. ಓಕೆ, ಸೊ ಇದಕ್ಕೆ ನಾವು ಕೋಆರ್ಡಿನೇಟ್ಸ್ ಹಾಕಬೇಕು. ಹೇಗೆ ಕೋಆರ್ಡಿನೇಟ್ಸ್ ಹಾಕೋದು? ಅದಕ್ಕೆ ನೀವು ಒಂದು ಯಾವುದಾದ್ರೂ ಒಂದು KP ಆಸ್ಟ್ರೋನೋ ಅದರಲ್ಲಿ ನೀವು ಕೂಡ ಹಾಕ್ಬೋದು. KP ಆಸ್ಟ್ರೋದಲ್ಲಿ ನಾನು ಹಾಕಿ ನೋಡ್ತೇನೆ. ಓಕೆ, KP ಆಸ್ಟ್ರೋ ಇಲ್ಲಿದೆ, ನನ್ನ ಹತ್ರ ಇದೆ. ಬೇರೆ ಸಾಫ್ಟ್ವೇರ್ ಸಿಗ್ತದೆ. ಓಕೆ, ಇಲ್ಲಿ ಪಾಸು ಅಂತ ಹಾಕ್ತೇನೆ. ನಂದು 7th ಅಕ್ಟೋಬರ್ 1952, ಸಮಯ 23 ಸಮಯ 23:44 ಅಂತ ಹಾಕ್ತೇನೆ. ಹುಟ್ಟಿದ್ದು ಉಡುಪಿ. ಓಕೆ, ಉಡುಪಿ, ಇಂಡಿಯಾ. ನೋಡಿ, ಇದನ್ನು ಯಾರು ಹೇಳಿಕೊಡೋದಿಲ್ಲ ನಿಮಗೆ, ಆಯಿತಾ? ಸೊ ಉಡುಪಿ, ಸೊ ಇಲ್ಲಿ 74:45 ಇದೆ, ಅದನ್ನೇ ಹಾಕ್ತೇನೆ ನಾನು. ಲಾಂಜಿಟ್ಯೂಡ್ 74:45, 45 ಈಸ್ಟ್. ಇದು 13:20, 13:21.
ಓಕೆ 21 ಜನರೇಟ್ ಹಾರೋಸ್ಕೋಪ್. ಇಲ್ಲಿ ನೀವು ನೋಡಿ SBI ಕೊಟ್ಟಿದ್ದಾರೆ ಸ್ಟೇಟ್, ಓಕೆ, ಸಬ್ ಲಾರ್ಡ್. ಸೊ ಇಲ್ಲಿ ಕೂಡ ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ಬೇರೆ ಸಾಫ್ಟ್ವೇರಲ್ಲಿ ಹಾಕಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಹಾಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನನಗೆ ಎಷ್ಟು ಬಂತು? 3:10. ಸೂರ್ಯ 3:10 ಬಂದಿದೆ, ಚಂದ್ರ 7:10 ಬಂದಿದೆ, ಮಂಗಲ್ 2 ಬಂದಿದೆ, ಬುಧ 6, ಗುರು 1, 2, 7, 8 ಬಂದಿದೆ. ಆಮೇಲೆ ಶುಕ್ರ 1, 11 ಬಂದಿದೆ, ಶನಿ 3, 9, 12 ಬಂದಿದೆ, ರಾಹು 4, 8 ಬಂದಿದೆ, ಕೇತು 5 ಬಂದಿದೆ. ಓಕೆ, ಒಂದೊಂದು ಸಾಫ್ಟ್ವೇರಲ್ಲಿ ಒಂದೊಂದು ರೀತಿ ಬಂದ್ಬಿಡುತ್ತೆ, ಸ್ಲೈಟ್ ಹಿಂದೆ ಮುಂದೆ ಇರ್ತದೆ. ಸೊ ನೀವು ಯಾವ ಸಾಫ್ಟ್ವೇರ್ ಇಟ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಭಾಳ ಮುಖ್ಯ. ಇಲ್ಲಿ ಇದು ಬಂದ ಮೇಲೆ ಹೇಗೋ ಸ್ಟಾರ್ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್ ನಾನು ಮೇಲೆ ಹೇಳ್ದಂಗೆ ಬರ್ಕೊಳ್ಳಿ, ಅದಕ್ಕೆ ನೀವು ಇದನ್ನು ಹಾಕ್ಕೊಳ್ಳಿ. ಈ ಲಿಂಕ್ ಇಂಪಾರ್ಟೆಂಟ್, ಯಾಕಂದರೆ ಸೂರ್ಯ ಇದನ್ನೆಲ್ಲ 1, 3, 7, 10 ಕೆಲವರು ಆ 10 ಬಿಡ್ತಾರೆ. ಓಕೆ, ಸೊ ಇದೇ ರೀತಿ ಎಲ್ಲ ಕಸ್ಪಿಗೂ ನೀವು ಕೂಡ ಹಾಕ್ಬೋದು, ಕಸ್ಪಿಗೆ. ಓಕೆ, ಕಸ್ಪಿಗೆ ಕೂಡ ಈ ರೀತಿ ಹಾಕ್ಕೊಳ್ಬೋದು. ಶುಕ್ರ, ಮಂಗಲ್, ಶನಿ ನೋಡಿ ಕಸ್ಪ್ ನೀವು ಸಾಫ್ಟ್ವೇರಲ್ಲಿ ಹಾಕಿ ನೋಡಿ. ಶುಕ್ರ, ಮಂಗಲ್, ಶನಿ, ರಾಹು, ಕೇತು, ಬುಧ, ಚಂದ್ರ, ರಾಹು, ಶನಿ, ಚಂದ್ರ, ಶುಕ್ರ, ಶನಿ. ಸೊ ಶನಿ 3, 9, 12ರಲ್ಲಿದೆ. ಇದು 3ನೇ ಮನೆ, 9ನೇ ಮನೆ, ಆಮೇಲೆ 12 ಮನೆ, 3, 9, 12. ಮಾರ್ಸ್ ಇನ್ 2, ವೀನಸ್ ಇನ್ 1, 11 ನೋಡಿ, 1 and 11 ಪೊಸಿಷನ್. ಸಬ್ ಲಾರ್ಡಲ್ಲಿ ನೋಡ್ಕೊಳ್ಳಿ. ಸಬ್ ಲಾರ್ಡಿಗೆ ಸ್ಟಾರ್ ಲಾರ್ಡ್ ನೀವು ವೀನಸ್ ಎದುರುಗಡೆ ಯಾವುದಿದೆ ಅಂತೇಳಿ ನೋಡ್ಬೋದು. ಇಲ್ಲೇ ಇದೆ ನೋಡಿ, ಮೇಲ್ಗಡೆ ಹೋದರೆ ಶುಕ್ರ, ಈಗ ವೀನಸ್ ಎದುರುಗಡೆ ಯಾವುದಿದೆ? ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ವೀನಸ್ ಎದುರುಗಡೆ ರಾಹು ಚಂದ್ರ. ಸೊ ವೀನಸ್ ಎದುರುಗಡೆ ರಾಹು ಚಂದ್ರ ಹಾಕಿ. ವೀನಸ್ ಎಲ್ಲೆಲ್ಲಿ ಇದೆಯೋ ವೀನಸ್ ಎದುರು ರಾಹು ಚಂದ್ರ ಮೂನ್ ನೋಡಿ. ನಿಮಗೆ ಹೇಗೂ ಆವಾಗಲೇ ನೋಡಿದ್ದೀರಿ 7, 10, ರಾಹುಗೆ 4, 8, ಚಂದ್ರ 7, 10. ಓಕೆ, ಬುಧನಿಗೆ 6 ಇಲ್ಲ ಹಾಕ್ಕೊಳ್ಳಿ. ಸೊ ಈ ಲಿಂಕನ್ನು ಹಾಕ್ಕೊಳ್ಳಿ. ಪ್ರಿಡಿಕ್ಷನ್ ಹೇಗಂತ ಕೇಳಿದರೆ, ಪ್ರಿಡಿಕ್ಷನ್ ಸಿಂಪಲ್. ನಿಮಗೆ ಮದುವೆ ವಿಚಾರ ಕೇಳಿದರೆ, ಮದುವೆಗೆ 7ನೇ ಭಾವ, 2ನೇ ಭಾವ, 2, 7, 11. 2ನೇ ಭಾವ ಹೇಗಿದೆ? ಇಲ್ಲಿ 2, 5, 7, 10 ಇದೆ. ಇನ್ಯಾವುದು? 7ನೇ ಭಾವ 3, 7, 9, 12 ಇದೆ. ಸೊ 11ನೇ ಭಾವ ಮದುವೆ ಆದಮೇಲೆ ಪ್ರಾಫಿಟ್ ಏನಿದೆ? 1, 4, 7, 11 ನೋಡಿ, ಫುಲ್ಲು ಸ್ವಪ್ ಪ್ರಾಫಿಟಲ್ಲಿದೆ. ಅದರರ್ಥ ಇದು 2, 5, 7, 3, 7, 9 ಇದೆಲ್ಲ ಇನ್ನರ್ ಲೈಫ್ ಅಂತೇಳಿ ಹೇಳ್ತೇವೆ. ಆಂತರಿಕ ಅಂದರೆ ಒಳಗಡೆ ಜೀವನ, ಹೊರಗಡೆ ಜೀವನ. ಈ 4, 6, 8, 10, 12 4, 6, 10 ಇದ್ದರೆ ನಿಮ್ಮ ಪ್ರೊಫೆಷನ್ ಆ್ಯಂಡ್ ಕ್ಯಾರಿಯರಿಗೆ ಭಾಳ ಒಳ್ಳೆಯದು. ಓಕೆ, ಮತ್ತು 8 ಇದ್ದರೆ ನಿಮಗೆ ಡಿಸ್ಟರ್ಬೆನ್ಸ್, ಪ್ರಾಬ್ಲಮ್ಸ್, ತೊಂದರೆಗಳು. 12 ಇದ್ದರೆ ನಿಮಗೆ ಲಾಸ್, ಎಕ್ಸ್ಪೆಂಡಿಚರ್. ಓಕೆ, ಜೈಲುವಾಸ, ಇದೆಲ್ಲ 12. ಓಕೆ, ಸೊ ಇಲ್ಲಿ ದಾಂಪತ್ಯ ಜೀವನ ಹೇಗಿದೆ ಅಂದರೆ ಒಳ್ಳೆಯದಿದೆ. 1, 4, 7, 11 ನೋಡಿ. ಇಲ್ಲಿ ಶನಿ ಕರ್ಮಕಾರಕನಾಗಿ 2, 4, 8, 12 ಇದೆ ನೋಡಿ. ಅಂದರೆ ಹಾರ್ಡ್ ವರ್ಕ್ ಮಾಡಿದ್ರೇ ಇವರಿಗೆ ಕರ್ಮ ಸಿಗ್ತದೆ ಅಂತ. ಶನಿ ಎಲ್ಲ 2, 4, 8, 12. ಗುರು ಎಷ್ಟಿದೆ? ಗುರು ಇಲ್ಲಿ 7, ಇಲ್ಲಿ ಇದರೊಳಗೆ ಬರಲಿಲ್ಲ, ಕೆಳಗಡೆ ಇದೆ. ಗುರು
1278 ನೋಡಿ, ಗುರು 1278 ಇದೆ. ಓಕೆ, ಸೊ ಚಂದ್ರ 710 ಇದೆ, ಚಂದ್ರ ಎಕ್ಸಾಲ್ಟೆಡ್ 710, ಬ್ಯೂಟಿಫುಲ್. ಓಕೆ, ಸೊ ಮದುವೆಗೆ ನೀವು ಇದು ನೋಡಿ, ಪ್ರೊಫೆಷನ್ನಿಗೆ 6 ಮತ್ತು 10ನೇ ಮನೆ ನೋಡಿ. 10ನೇ ಮನೆ ಎಷ್ಟಿದೆ? 3, 7, 9, 12. 6ನೇ ಮನೆ ಹೇಗಿದೆ ನೋಡಿ, 2 and 6 ನೋಡಿ. 6 ಕ್ಯಾರಿಯರ್, ಡೈಲಿ ರುಟೀನ್ಸ್. ಐ ಆಮ್ ಎ ವೆರಿ ಪರ್ಫೆಕ್ಟ್ ಡೈಲಿ ರುಟೀನ್ ಪರ್ಸನ್. ಆಯಾ ದಿವಸದ ಕೆಲಸವನ್ನು ಡಿಸಿಪ್ಲಿನ್, ಶಿಸ್ತಿನ ಪ್ರಕಾರ ಮಾಡ್ತಾನೆ. ಅದಕ್ಕೆ ಮರ್ಕ್ಯೂರಿ ಕ್ಯಾರಿಯರ್, ಮರ್ಕ್ಯೂರಿ ಅಂದರೆ ಸಾಫ್ಟ್ವೇರ್ ರಿಲೇಟೆಡ್ ಹುದ್ದೆಯಲ್ಲೇ ಇರ್ತೇನೆ, ಬ್ಯಾಂಕಿಂಗ್ ಫೈನಾನ್ಸ್ ಹುದ್ದೆಯಲ್ಲೇ ಇರ್ತೇನೆ. ಸೊ ಐ ವಾಸ್ ವರ್ಕಿಂಗ್ ಇನ್ ದೇನಾ ಬ್ಯಾಂಕ್, ದೆನ್ ಮರ್ಜ್ಡ್ ವಿತ್ ಬ್ಯಾಂಕ್ ಆಫ್ ಬರೋಡಾ, ಆಫ್ಕೋರ್ಸ್ ರಿಟೈರ್ ಆದಮೇಲೆ. ಓಕೆ, ಸೊ ಅದರ ಅರ್ಥ ಏನಾಯಿತು? ಐ ಆಮ್ ವೆರಿ ಎಕ್ಸ್ಪರ್ಟ್ ಇನ್ ಸಾಫ್ಟ್ವೇರ್ ಲೈನ್. ಸೊ ಅದಕ್ಕೆ ಪೂರಕವಾಗಿ ಸ್ಯಾಟರ್ನ್ ಕೂಡ ಹಾರ್ಡ್ ವರ್ಕ್ ಮಾಡಿ ಅದಕ್ಕೆ ಇದು ಮಂಗಲ್ ಇದೆ. ಮಂಗಲ್ ಲಾಜಿಕಲ್ ಇದು. ಮಂಗಲ್ ನೋಡಿ 2, 5, 7, 10, ಇಟ್ಸ್ ಗುಡ್. ಸೊ ಮರ್ಕ್ಯೂರಿ ಮೇನ್ ಇಂಟೆಲಿಜೆನ್ಸ್. ಐ ಆಮ್ 200 out of 200 ಮ್ಯಾಥಮೆಟಿಕ್ಸ್. ಹೀಗೆ ನೀವು ಹೇಳ್ಬೋದು, ಈಗ ಬಾಯಿಗೆ ಬಂದದ್ದು ಹೇಳಿ ನಾವೇನು ನಿಮ್ಮ ಮಾರ್ಕ್ಸ್ ಕಾರ್ಡ್ ನೋಡ್ತೇವ ಅಂತ ಹೇಳಿ ನೀವು ಹೇಳ್ಬೋದು ಅಕ್ಕ. ಸೊ ಒಂದೇ ಒಂದು ಹರಿಬರಿಯಲ್ಲಿ ಒಂದೇ ಒಂದು ಕ್ವಶನ್ ಬಿಟ್ಟಿದ್ದೇನೆ. ಸೊ 22 ಮಾರ್ಕ್, 178, 200ಗೆ 178 ಬಂದಿದೆ. ಆಯಿತಾ? ಸೊ ಮರ್ಕ್ಯೂರಿ ಈಸ್ ಫಾರ್ ಇಂಟೆಲಿಜೆನ್ಸ್, ಮರ್ಕ್ಯೂರಿ ಈಸ್ ಫಾರ್ ಸಾಫ್ಟ್ವೇರ್, ಮರ್ಕ್ಯೂರಿ ಈಸ್ ಫಾರ್ ಚೈಲ್ಡಿಶ್, ಮರ್ಕ್ಯೂರಿ ಈಸ್ ಫಾರ್ ಫೈನಾನ್ಸ್, ಮರ್ಕ್ಯೂರಿ ಈಸ್ ಫಾರ್ ಬಿಸ್ನೆಸ್. ನಮ್ಗೆ ಅಫ್ಕೋರ್ಸ್ ನನಗೇನು ಬಿಸ್ನೆಸ್ ಇಲ್ಲ, ಆದರೆ ಜ್ಯೋತಿಷ್ಯನ್ನು ಬಿಸ್ನೆಸ್ ಆಗಿ ನಾನು ತೆಗೆದುಕೊಂಡಿದ್ದೇನೆ. ನಮ್ಮ 5th ಹೌಸಲ್ಲಿ ನೀವು ನೋಡಿದರೆ ಮರ್ಕ್ಯೂರಿ ಆ್ಯಂಡ್ ಶುಕ್ರ ಇದ್ದಾನೆ. ಅದರಿಂದ ಐ ಆಮ್ ಲರ್ನಿಂಗ್ ನೋಡಿ. 1 ತಿಂಗಳು ತೊಗೊಂಡಿದ್ದೇನೆ ನಾನು. ಈಗ ಇದು ನಿಮಗೆ ಹೇಳಬೇಕಂತ ಹೇಳಿ ಇದು ಒಂದು ಕರಗತವನ್ನು ಮಾಡಿಕೊಂಡು ಕೃಷ್ಣಮೂರ್ತಿ ಪದ್ಧತಿಯನ್ನು ನಿಮಗೆ ತಿಳಿಸ್ಬೇಕಂತ ಹೇಳಿ ಎಷ್ಟೋ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. 4 ಸ್ಟೆಪ್ಸ್ ಥಿಯರಿ ಅದೆಲ್ಲ ಹಾಕಿದ್ದೇನೆ. ABCD ಇದು ಇಲ್ಲೂ ಬರೆದದ್ದು ಹಾಗೆ. SBL ಆಫ್ A, ಸ್ಟಾರ್ ಲಾರ್ಡ್ ಆಫ್ A, ಸಬ್ ಲಾರ್ಡ್ ಆಫ್ A ಅಂತಲೇ ಹಾಕಿದ್ದೇನೆ. ಸೊ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಯಾಕಂದರೆ ಜ್ಯೋತಿಷ್ಯಗಾರರಾಗಿರೋವರಿಗೆ ಎಲ್ಲ ಗೊತ್ತಿರಬೇಕು. ವಾಸ್ತು ಕೂಡ ಗೊತ್ತಿರಬೇಕು, ನ್ಯೂಮರಾಲಜಿ ಕೂಡ ಗೊತ್ತಿರಬೇಕು, ತಾಂಬೂಲ ಶಾಸ್ತ್ರ ಗೊತ್ತಿರಬೇಕು. ಓಕೆ, ನಾನು ಒಂದು ಮರವಂತೆಗೆ ಹೋಗಿದ್ದೇನೆ, ಅಲ್ಲಿ ಕವಡಿಕೆ ಶಾಸ್ತ್ರ ಕಲೀಲಿಕ್ಕೆ. ಸೊ ಕವಡಿಕೆ ಶಾಸ್ತ್ರ ಒಬ್ಬರು ಮಿಲ್ ಓನರ್ ಅವರು, ಅಫ್ಕೋರ್ಸ್ ಅವರೆಲ್ಲ ಊರಲ್ಲಿ ಒಂದು ಪಾಣಿ ಪಂಚೆ ಮಾತ್ರ. ನಾನು ಹೋಗಿದ್ದೇನೆ. ಹೋಗಿ ಕವಡಿಕೆ ಶಾಸ್ತ್ರ ತಂದರು. ಒಂದು 3 ಗುಂಪು ಹಾಕಿದರು. ಒಂದು ಕೈಯಲ್ಲಿ ಮುಷ್ಟಿ ಮಾಡಿ 3 ಗುಂಪು. ಆಮೇಲೆ ಅದರಲ್ಲಿ 2 ಗುಂಪು ಬಿಟ್ಟು 1 ಗುಂಪನ್ನು ಮಾತ್ರ ತೆಗೊಂಡು, ಎಷ್ಟಿದೆ? 9 ಇದೆ. ಸೊ ನಿಮ್ಮದು ರಾಶಿ ಧನುರ್ ರಾಶಿ. ಧನುರ್ ಯಾವುದು? ಗುರು ಎಲ್ಲಿದ್ದಾನೆ? ವಕ್ರಿ. ಎಲ್ಲಿದ್ದಾನೆ? 11ನೇ ಮನೆ. ಸೊ 11ನೇ ಮನೆಯಲ್ಲಿ ವಕ್ರಿ ಇದ್ದ 11ನೇ ಮನೆ ಎಲ್ಡರ್ ಬ್ರದರ್ಸ್. ನಿಮ್ಮ ಎಲ್ಡರ್ ಬ್ರದರ್ ನಿಮಗೆ ಸರಿಯಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾರಂತ ಯಾವ ರೀತಿಯ ಭರವಸೆ ಉಂಟು ಅಂದರು. ನೋಡಿ, ಅದು ಕರೆಕ್ಟ್. ಅದು ಹೇಳಿದ್ದು 100% ಕರೆಕ್ಟೇ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನಗೆ ಜ್ಯೋತಿಷ್ಯ ಗೊತ್ತಿದ್ದರಿಂದ ಅವರು ಹೆಚ್ಚಿಗೆ ನನಗೆ ವಿವರಣೆ ಕೊಡುವ ಅವಶ್ಯಕತೆ ಇರಲಿಲ್ಲ. ಸೊ ಅದು ಅಷ್ಟೇ ನಂಗೆ ಹೇಳಿದ್ದು, ನಂಗೆ ಗೊತ್ತಾಯ್ತು ಅಂದರೆ ನೀವು ಹಾಗೆ ಹೋಗಿ ಆ 2 ಗುಂಪನ್ನು ಮುಟ್ಲಿಲ್ಲ. ಯಾಕೆ ಅಂದರೆ ಉಪಾಧ್ಯಾಯರ ಅದು ಮಂಗನ ಮಾಡಲಿಕ್ಕೆ, ಬಂದವರನ್ನು ಮಂಗನ ಮಾಡಲಿಕ್ಕೆ ನಾನು ಮಾಡೋದು. ಯಾಕಂದರೆ ನಿಮಗೊಂಥರ ಇದಿರಬೇಕಲ್ಲ, ಇವರು ಏನಪ್ಪ 3 ಗುಂಪು ಮಾಡಿ 3ನೇ ಗುಂಪನ್ನು ತಗೊಂಡು ಯಾವುದೋ ಒಂದು ಗುಂಪನ್ನು ಹಿಡ್ಕೊಂಡಿದ್ದಾರೆ ಅಂತ ನಿಮ್ಮ ಹತ್ರ ಹೇಳ್ತಾರೆ, ಯಾವ ಗುಂಪಿಂದ ನಾನು ಕವಡಿಕೆ ತೆಗೀಲಿ ಅಂತ. ಆಯಿತಾ? ಸೊ ಆವಾಗ ನಂಗೆ ಅರ್ಥ ಆಯ್ತಂದೆ. ಸೊ ಅವರಿಗೆ ನಾನು 500 ರೂಪಾಯಿ ಕೊಟ್ಟೆ. ನಮ್ಮ ಬಾಬಾ ಸರಿ ಬೈದರು, 50 ರೂಪಾಯಿ ಕೊಡುವಲ್ಲಿ 500 ರೂಪಾಯಿ ಕೊಟ್ಟೆ ಅಲ್ಲ ಅಂತ. ಬಾಬಾ ಅವ್ರದ್ದೊಂದು ನಾಲೆಜ್, ಆ ನಾಲೆಜಿಗೆ ನಾನು ದುಡ್ಡು ಕೊಟ್ಟೆ ಅಂತ. ಆ್ಯಕ್ಚುಲಿ ಆ ಕಾಲದಲ್ಲಿ ಅವರಿಗೂ ಭಾಳ ಖುಷಿ ಆಯ್ತು. ಯಾಕಂದರೆ 500 ರೂಪಾಯಿ ಊರಲ್ಲಿ ಯಾರೂ ಕೊಡೋದಿಲ್ಲ. 10 ರೂಪಾಯಿ ತೆಗೆದು ಜೋಬಿಂದ 10 ರೂಪಾಯಿ ಕೊಡೋದೇ ಜಾಸ್ತಿ. ನಮ್ಮ ಅಕ್ಕ ಸಾಯೋವರೆಗೆ 2 ರೂಪಾಯಿ ಒಳಗೆ ಇದ್ದಿಲ್ಲ. ಈಗ ಮೊನ್ನೆ ಸತ್ತು ಹೆಚ್ಚಿದ ವರ್ಷ ಆಗಿಲ್ಲ, ಒಂದು 3-4 ವರ್ಷ ಆಯಿತು ಅಷ್ಟೇ. ಆ 2 ರೂಪಾಯಿಂದ 10 ರೂಪಾಯಿಗೆ ಹೋದ್ಲು ಅಷ್ಟೇ. ಆದರೆ ಆ ಟೈಮ್ನಲ್ಲೇ ನಾನು ಒಬ್ಬರು ನಮ್ಮ ಶಂಕರನಾರಾಯಣ ಹೊಳ್ಳ ಅಂತೇಳಿ ನಮ್ಮ
ಸಂಬಂಧಿಕರ ಅಕ್ಕನ ಗಂಡನ ತಮ್ಮ ಅವರ ಮದುವೆಯಲ್ಲಿ 150 ರೂಪಾಯಿ ಖಡಕ್ ನೋಟನ್ನು ದಕ್ಷಿಣೆ ಕೊಟ್ಟಿದ್ರು ಆ ಕಾಲದಲ್ಲಿ. ಅದೆಲ್ಲ ಮರಿಲಿಕ್ಕಿಲ್ಲ. ಅಂದರೆ ಸಮಯಂ ಕಾಲಂ ತಸ್ಮೈ ನಮಃ ಅಂತೇಳಿ, ಕಾಲ ಯಾವ ರೀತಿ ಹೋಗ್ತದೆ ಹಾಗೆ ಹೋಗ್ಬೇಕು. ನಾವು ಒಂದನ್ನೇ ಹಿಡ್ಕೊಂಡು ಆದರೆ ನಾವು ಬೆಳೆದು ಬಂದ ವಾತಾವರಣ ನಮಗೆ ಅದು ಕೊಡ್ತದೆ. ಸೊ ಕೃಷ್ಣಮೂರ್ತಿ ಪದ್ಧತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ್ಯಕ್ಯುರಸಿ. ನಿಮಗೆ ಆ್ಯಕ್ಯುರಸಿ ಬೇಕಾದ್ರೆ ಮೊನ್ನೆ ಒಬ್ಬರು ಸರ್ ನೀವೇನೋ ರಿಪೋರ್ಟ್ ಕಳಿಸಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟರೆ ಒಳ್ಳೆ ಇತ್ತು ಅಂತ. ಅರೆ ಯಾರು ರಿಪೋರ್ಟ್ ಕಳಿಸಿದ ಮೇಲೆ ವಿವರಣೆ ಯಾಕೆ ಹೇಳಬೇಕು? ಅವರಿಗೆ ಏನಂದರೆ ಫುಲ್ಲು ನಾನೇ ಕೊಡಬೇಕು ಅಂತ. ನಿಮ್ಮದು ಏನು, ನೀವು ಕಲೀರಿ, ನೀವು ಜ್ಯೋತಿಷ್ಯನ ಕಲ್ತವರೇ, ಕಲೀರಿ, ಸ್ವಲ್ಪ ತಲೆ ಉಪಯೋಗಿಸಿರಿ, ಸುಮ್ಮನೆ ಫಾರ್ವರ್ಡ್ ಮಾಡೋದಲ್ಲ ಅಂತ ಅವ್ರಿಗೆ ಹೇಳಿದೆ. ಸೊ ವಾಟ್ಸಪ್ಪಲ್ಲಿ ಹಾಕಿದ್ದೇನೆ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ, ನೋಡ್ತಾ ಇರಿ. ನಾನು ಯಾರ ಹತ್ರ ಕೇಳಲಿ? ನನಗೂ ಒಬ್ಬರು ಬೇಕಲ್ಲ. ನಾನು ನನ್ನ ಸ್ವಂತವಾಗಿ ನೋಡಿ ಹೇಳ್ತಾ ಇರ್ತೇನೆ. ಓಕೆ, ಸೊ ಇಷ್ಟು ಸಾಕು ನಿಮಗೆ. ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಗೊತ್ತಿರಬೇಕು. ಅದು ಇಲ್ಲ ಅಂದರೆ ನಿಮಗೆ ಎಲ್ಲ ತಪ್ಪೇ ಬರ್ತದೆ. ಆಮೇಲೆ ಅಯನಾಂಶ ನಿಮಗೆ ತಿಳ್ಕೊಂಡಿರ್ಬೇಕು. ಇಲ್ಲಿ ಅಯನಾಂಶ ಎಷ್ಟಿದೆ? ಅಯನಾಂಶ ನೋಡಿ 23.0602 ಅಯನಾಂಶ. ಯಾಕಂದರೆ ಅದು ಯಾವ ಅಯನಾಂಶದಲ್ಲಿ ನಾವು ಅದು ಸ್ವಲ್ಪ ಚೇಂಜ್ ಮಾಡಿದ್ರೆ ಇಲ್ಲಿ ಹೋಗುತ್ತೆ, ಡಿಗ್ರಿ ಹೋಗುತ್ತೆ. ಓಕೆ, ಸೊ ಆ ರೀತಿ ನೀವು ನೋಡ್ಕೋಬೇಕು. ಇಲ್ಲಿ ಡಿಗ್ರಿ ನೋಡಿ, ಲಗ್ನ 16 ಡಿಗ್ರಿ 36 ನಿಮಿಷ, ಚಂದ್ರ ಎಷ್ಟು 16 14. ಇದು ಕೆ ಪಿ. ನಾನು ಏನು ಹಾಕಿದ್ದೇನೆ ಇಲ್ಲಿ ಅಯನಾಂಶದಲ್ಲಿ ನೀವು ನೋಡಿದರೆ ಕೆ ಪಿ ಸಿಸ್ಟಮ್ ಹಾಕ್ಕೊಂಡಿದ್ದೇನೆ. ಸಪೋಸ್ ಅದನ್ನು ಲಾರಿ ಹಾಕಿದರೆ ನಾನು ನೋಡಿ, ಟ್ರೂ ಲಹರಿ ಚಿತ್ರಪಕ್ಷ ಅಂತೇಳಿ ಹಾಕಿದರೆ ಅದು ಕಮ್ಮಿ ಆಗ್ತದೆ ನೋಡಿ, 16/9 ಬರ್ತದೆ. ಇಲ್ಲಿ ಲಗ್ನ ಎಷ್ಟು 16:32 ಬಂತು. ಹೌದಾ? ಸಡನ್ ಚೇಂಜ್. ಸೊ ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ. ಸೊ ನೀವು ಯಾವ ಅಯನಾಂಶವನ್ನು ಉಪಯೋಗಿಸ್ತೀರಿ? ಕೃಷ್ಣಮೂರ್ತಿ ಪದ್ಧತಿ ಹೇಳುವ ಕೃಷ್ಣಮೂರ್ತಿ ಕೆ ಪಿನ ಹಾಕ್ತೇನೆ. ಯಾಕಂದರೆ ಕೆ ಪಿಯಲ್ಲಿ ಒಂದು 7 ನಿಮಿಷ ನಿಮಗೆ ಡಿಫ್ರೆನ್ಸ್ ಬರ್ತದೆ ನೋಡಿ, ಆಯಿತಾ? 9 ಇದ್ದದ್ದು 14, 5 ನಿಮಿಷ ಯು ವಿಲ್ ಗೆಟ್ ಡಿಫ್ರೆನ್ಸ್. ಇನ್ನು ರಾಮನ್ ಹಾಕಿದರೆ ಇನ್ನೂ ಡಿಗ್ರಿ 18 ಡಿಗ್ರಿ ಬರ್ತದೆ ಇಲ್ಲಿ ಚಂದ್ರ. ಅರ್ಥ ಆಯ್ತಾ? ಸೊ 16 ಅಂದರೆ ನಾನು ಪುಷ್ಕರ ನವಾಂಶದಲ್ಲಿ ಇದ್ದೇನೆ ಅಂತ ಅರ್ಥ ನೋಡಿ. ಚಂದ್ರ ಪುಷ್ಕರ ನವಾಂಶದಲ್ಲಿ, ಶುಕ್ರ ಪುಷ್ಕರ ನವಾಂಶದಲ್ಲಿದ್ದಾನೆ. ಸೊ ಇದೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಜ್ಞಾನವನ್ನು ಕೊಡ್ತದೆ. ಓಕೆ, ಸೊ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ.